ಹಾಯ್ ಹಲೋ, ನಿಮ್ಮ ಪ್ರೀತಿಯ ಸುಶಾಂತ್ ಸುಶ್. ಇವತ್ತೊಂದು ಸ್ಪೆಷಲ್ ಡಿಶೊಂದಿಗೆ ನಿಮ್ಮೊಂದಿಗೆ ನಾನು ತೋರಿಸ್ತಿದ್ದೇನೆ. ಒಂದು ಪಾತ್ರೆಯನ್ನು ತಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಕರಿಬೇವು ಸೊಪ್ಪನ್ನು ಹಾಕಿ, ಅದ ನಂತರ ಆನಿಯನ್, ಗ್ರೀನ್ ಚಿಲ್ಲಿ, ನೀರುಳ್ಳಿ, ಕಾಯಿಮೆಣಸನ್ನು ಕಟ್ ಮಾಡಿ ಅದರ ಜೊತೆಗೆ ಬೆರೆಸಿ ಉತ್ತಮ ರೀತಿಯಲ್ಲಿ ಮಿಕ್ಸ್ ಮಾಡಿ, ಅದಕ್ಕೆ ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕಿ ಕಂದು ಬಣ್ಣ ಬರುವಷ್ಟು ನಾವು ಉತ್ತಮ ರೀತಿಯಲ್ಲಿ ಮಿಕ್ಸ್ ಮಾಡಿದರೆ ಪದಾರ್ಥ ತುಂಬ ಟೇಸ್ಟ್ ಆಗ್ತದೆ. ಸಬ್ಸ್ಕ್ರೈಬ್ ಮಾಡದವರು, ಲೈಕ್ ಮಾಡದವರು, ಶೇರ್ ಮಾಡದವರು ದಯವಿಟ್ಟು ಮಾಡಿ. ನಿಮಗೆ ಇನ್ನೂ ಸ್ಪೆಷಲ್ ಡಿಶನ್ನು ನಾನು ಮಾಡಿ ತೋರಿಸ್ತೇನೆ. ದಯಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಲು, ಲೈಕ್ ಮಾಡಲು, ಶೇರ್ ಮಾಡಲು. ಕಂದು ಬಣ್ಣ ಬಂದ ನಂತರ ಟೊಮೆಟೊವನ್ನು ಹಾಕಿ, ಸಣ್ಣ ಸಣ್ಣ ಕಟ್ ಮಾಡಿಟ್ಟ ಟೊಮೆಟೊವನ್ನು ಮಿಕ್ಸ್ ಮಾಡಿ ಉತ್ತಮ ರೀತಿಯಲ್ಲಿ ಮಿಕ್ಸ್ ಮಾಡಿ ಎಲ್ಲ ಒಟ್ಟಿಗೆ. ಇವತ್ತು ಯಾವತ್ತೂ ಮಾಡದ ಒಂದು ಸ್ಪೆಷಲ್ ಡಿಶ್. ಅದ ನಂತರ ವೆಜಿಟೇಬಲ್ ಮಿಕ್ಸನ್ನು ನಾನೀಗ ಇದರ ಜೊತೆಗೆ ಹಾಕ್ತಿದ್ದೇನೆ. ನೋಡಿ, ನೀವೀಗ ಎನಿಸ್ಬೋದು, ಇದು ಸಿಂಪಲ್ ಪದಾರ್ಥ, ಎಂಥ ಸಿಲ್ಲ ಇಷ್ಟೇ ಮಾಡೋದು ಅಂತ. ಲಾಸ್ಟ್ವರೆಗೆ ವಿಡಿಯೋ ನೋಡಿ. ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲು, ಲೈಕ್ ಮಾಡಲು, ಶೇರ್ ಮಾಡಲು ಮರಿಬೇಡಿ. ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಡಿಶನ್ನು ಹಾಕ್ತಿದ್ದೇನೆ. ನೋಡಿ, ಇದುವೇ ಚಿಕನ್ ಲಿವರ್. ಬೈಲಿಕ್ಕೆ ಹೋಗಬೇಡಿ, ವೆಜಿಟೇಬಲ್ ಒಟ್ಟಿಗೆ ಚಿಕನ್ ಲಿವರ್ ಹಾಕಿ ಏನು ಹಾಳು ಮಾಡ್ತಿದ್ದಾನೆ ಪದಾರ್ಥ ಅಂತ. ಇದುವೇ ಸ್ಪೆಷಲ್ ಡಿಶ್. ಯಾವತ್ತೂ ಒಂದೇ ರೀತಿಯಲ್ಲಿ ಇರಬಾರ್ದು, ಜನ ಚೇಂಜ್ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಚೇಂಜ್ ಡಿಶನ್ನು ಮಾಡ್ತಿದ್ದೇನೆ. ನೀವೊಮ್ಮೆ ಟ್ರೈ ಮಾಡಿ. ಇಷ್ಟು ಕ್ವಾಂಟಿಟಿ ಮಾಡಬೇಕಂತಿಲ್ಲ, ಸ್ವಲ್ಪ ಕ್ವಾಂಟಿಟಿ ಮಾಡಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ನೆಕ್ಸ್ಟ್ ನೀವು ಉತ್ತಮ ರೀತಿಯಲ್ಲಿ ಜಾಸ್ತಿ ಜನರಿಗೆ ಟ್ರೈ ಮಾಡ್ಬೋದು. ಆದರೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದ್ದ ಕಾರಣ ನಾನು ದೊಡ್ಡ ಇದನ್ನೇ ನಾನು ಟ್ರೈ ಮಾಡಲಿಕ್ಕೆ ಹೊರಟಿದ್ದೇನೆ, ಒಂದು 4-5 ಜನರಿಗೆ ಆಗುವಷ್ಟು. ಇದಕ್ಕೆ ಹಳದಿ ಹುಡಿಯನ್ನು ಹಾಕ್ತಿದ್ದೇನೆ ರುಚಿಗೆ ತಕ್ಕಂತೆ. ನೋಡಿ, ನೀವು ಸ್ಪೂನಲ್ಲಿ ಹಾಕ್ಬೋದು, ಒಂದು 2-3 ಸ್ಪೂನು. ಯಾಕಂದರೆ ನನಗೆ ಅಡುಗೆ ಮಾಡಿ ಅಭ್ಯಾಸ ಆದ ಕಾರಣ ನಾನು ಡೈರೆಕ್ಟಾಗಿ ಹಾಕ್ತಿದ್ದೇನೆ. ಮೆಣಸು ನುಡಿ. ಸಿಂಪಲಾಗಿ ಉತ್ತಮ ರೀತಿಯಲ್ಲಿ ಚಪಾತಿಗೆ, ಪರೋಟಕ್ಕೆ ತಿನ್ನುವಂಥ ಅಡುಗೆ. ಅದ ನಂತರ ಕೊತ್ತಂಬರಿ ಪೌಡ್ರು, ಕೊರಿಯಾಂಡರ್ ಪೌಡ್ರು. ಇದನ್ನು ಉತ್ತಮ ರೀತಿಯಲ್ಲಿ ಮಿಕ್ಸ್ ಮಾಡಿ ಪೆಪ್ಪರ್ ಪೌಡ್ರನ್ನು ಸ್ವಲ್ಪ ಖಾರಕ್ಕೆ ಹಾಕ್ತಿದ್ದೇನೆ. ಈಗ ಹಾಕುವಂಥ ಪೌಡ್ರು ನಮ್ಮದು ಸ್ಪೆಷಲ್, ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ ಕೇಳಿ. ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪ ಬಿಸಿ ನೀರನ್ನು ಮಿಕ್ಸ್ ಮಾಡ್ತಿದ್ದೇನೆ. ಯಾಕಂದರೆ ಸೆಮಿ ಗ್ರೇವಿ ಮಾಡಬೇಕಾಗ್ತದೆ. ಚಪಾತಿಗೆ, ಪರೋಟಕ್ಕೆ ಒಳ್ಳೆ ಆಗ್ತದೆ, ಊಟಕ್ಕೆ ಸಹ ಒಳ್ಳೆ ಆಗ್ತದೆ. ಬಾಯ್ಲ್ಡ್ ರೈಸ್ ಅಲ್ಲ, ವೈಟ್ ರೈಸಿಗೆ ಇನ್ನೂ ಟೇಸ್ಟಿ ಆಗ್ತದೆ. ನೋಡಿ, ಇದೀಗ ಗುಜು ಆಗ್ತಾ ಉಂಟು. ನನಗೆ ತುಂಬ ಮಂದಿ ಹೇಳಿದರು, ಅದು ಗುಜು ಅಲ್ಲ, ನೀರು ಕುದಿಯುವುದು, ನೀರು ಬಿಸಿಯಾಗುವುದು, ಬಾಯ್ಲ್ಡ್ ಆಗೋದು, ಹಾಗೆ ಹೇಳುವಂತ. ಆದರೆ ಎಲ್ಲರೂ ಒಂದೇ ರೀತಿ ಹೇಳಿದರೆ ಅದಕ್ಕೊಂದು ಮಜಾ ಇರುವುದಿಲ್ಲ. ಅದಕ್ಕೆ ನನ್ನ ವಿಡಿಯೋದಲ್ಲಿ ನಾನು ಗುಜು ಅಂತ ಒಂದು ವರ್ಡನ್ನು ಯೂಸ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಇನ್ನೂ ಜಾಸ್ತಿ ವಿಡಿಯೋವನ್ನು ನೋಡಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು ಎವ್ರಿವನ್.